ಏನು ಸೌಂಡ್ ಡಕ್ ಡಕ್ ಅಂತ ಏನು ಬರ್ತಲ್ಲ ಹಾರ್ಟ್ ಪ್ರಾಬ್ಲಮ್ ಆಗ್ತದ. ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಭಾಳಷ್ಟು ಪ್ರಾಬ್ಲಮ್ ಕೊಡ್ತವೆ. ಹಂಗಾಗಿ ಜಾಸ್ತಿ ಸೌಂಡ್ ಇರ್ತಕ್ಕಂಥ ಒಂದು ಡಿ ಜೆ ವ್ಯವಸ್ಥೆ ಮಾಡ್ಕೊಂಡು ಕೇಸಿಲ್ಲ ಯಾರಿಗೆ ತೊಂದರೆ ಆಗ್ಲಾರ್ದಂಗೆ ಅಕ್ಕಪಕ್ಕದವ್ರಿಗೆ ಇರ್ತಕ್ಕಂಥವ್ರಿಗೆ ಯಾರಿಗೂ ತೊಂದರೆ ಆಗ್ಲಾರ್ದಂಗೆ ಭಾಳ ಒಳ್ಳೆ ರೀತಿಯಿಂದ ಗಣೇಶನ ಕಳಿಸ್ಕೊಟ್ರಪ್ಪ ಅಂತಕ್ಕಂಥ ಒಂದು ಮನೋಭಾವನೆ ಜನರಲ್ಲಿ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ನಡೆಸ್ಕೊಡ್ರಿ ಅಂತಕ್ಕಂಥ ಮಾತು ಏನು ಈಗ ಜಿ ಲೋಕರೆಡ್ಡಿಯಣ್ಣವ್ರು ಹೇಳಿದ್ರು, ಅವರಿಗೆ ಧನ್ಯವಾದಗಳು. ಮತ್ತು ಅಣ್ಣ ನೀವು ಮಾತು ಇಲ್ಲ ಮಾತು ಕನಪ್ಪ ಮತ್ತು ಈ ಒಂದು ದೀಪೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಯಾರು ಮಾತಾಡೋದ್ರಿದ್ರೆ ಅವ್ರವ್ರ ಅಭಿಪ್ರಾಯ ಏನಾರು ವ್ಯಕ್ತಪಡಿಸೋದಿದ್ರೆ ಈ ಒಂದು ಇದರಲ್ಲಿ ಬಂದ ಕೇಸಿಂದ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಯಾರು ಮಾತಾಡೋರಿದ್ರೆ ಯಾರ ಗಣೇಶ ಮಂಡಳಿ ಕಡ್ಲಿಂದ ಯಾರು ಬಂದ ಕೇಸಿಂದ ಏನಾರ ಅಭಿಪ್ರಾಯಗಳು ವ್ಯಕ್ತಪಡಿಸೋದಿತ್ತು ಅಂದ್ರೆ ಇಲ್ಲ ಆಯ್ತು. ಈಗಾಗಲೇ ಕಾರ್ಯಕ್ರಮಕ್ಕೆ ದೀಪೋತ್ಸವ ಏನು ಮಾಡಬೇಕಾಗಿತ್ತು, ಸ್ವಲ್ಪ ಟೈಮ್ ವಿಳಂಬ ಆಗಿದೆ. ದಯವಿಟ್ಟು ಎಲ್ಲರೂ ಕ್ಷಮೆ ಯಾಚಿಸ್ಬೇಕಂತ ಕೇಸಿ ತಮ್ಮಲ್ಲಿ ಕೇಳ್ಕೊಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡೇ ಮಾತಾಡ್ತಾನೆ. ದಯವಿಟ್ಟು ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕು. ಶಾಂತಿ ಕಾಪಾಡ್ರಿ, ಯಾರು ಗಲಾಟೆ ಮಾಡಬೇಡ್ರಿ. ದಯವಿಟ್ಟು ಮಕ್ಕಳೆಲ್ಲ ಶಾಂತಿ ಕಾಪಾಡಬೇಕು, ಯಾರು ಗಲಾಟೆ ಮಾಡಬಾರ್ದು. ದಯವಿಟ್ಟು ಶಾಂತಿ ಕಾಪಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡುತ್ತಾ ಎರಡು ಮಾತಾಡ್ತೇನೆ. ಇವತ್ತಿನ ಈ ಒಂದು ಗಣೇಶನ ದೀಪೋತ್ಸವ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಮತ್ತು ಗಣೇಶನಿಗೆ ಒಳ್ಳೆಯ ಒಂದು ಅಲಂಕಾರ ಮಾಡುವುದ ಅಲಂಕಾರ ಮಾಡುವುದರ ಒಂದು ಸನ್ನಿವೇಶ ಯಾವ ರೀತಿ ಇದೆ ಅಂತಂದ್ರೆ ನನಗೆ ಭಾಳ ಖುಷಿ ಕೊಡಕತ್ತೈತೆ. ನನ್ನ ವಾರ್ಡ್ನಲ್ಲಿ ಪಾಪ ಏನೋ ಅವತ್ತು ಒಮ್ಮೆಲೆ ಬಂದ ಕೇಸಿಂದ ಮನೆಯಲ್ಲಿ ಒಂಥರ ಯಾರ ಮಿಲಿಟ್ರಿ ಬಂದ ಹೆಂಗೆ ಅಟ್ಯಾಕ್ ಮಾಡ್ತಾರೆ ಎಲ್ಲಾರ ಎಲ್ಲರೂ ಬಂದ ಕೇಸಿ ಮನೆಗೆ ಬಂದು ಏಕಾಏಕಿ ನನಗಿಷ್ಟೇ ದುಡ್ಡು ಕೊಡ್ಬೇಕಂತೇಳಿ ಪಾಪ ಹುಡುಗರು ಮನವಿ ಮಾಡಿಕೊಂಡ್ರು. ನಾವು ಆರ್ಥಿಕವಾಗಿ ಇವತ್ತು ದಿವಸ ನನ್ನ ಪರಿಸ್ಥಿತಿ ಹೆಂಗಿದೆ ಅಂತ ಕೇಸಿಂದ ಆ ದೇವ್ರಿಗೆ ಗೊತ್ತಿರ್ತದ. ಬಟ್ ನನಗೇನು ಬಡತನ ಬಂದಿಲ್ಲ, ಸಿರಿತನ ಬಂದಿಲ್ಲ. ನೀರಿನ ಮೇಲೆ ದೋಣಿ ಹೆಂಗೆ ನಿಂತಿರ್ತದ, ಆ ದೋಣಿಯಲ್ಲಿ ನಾವಿದೀವಿ. ಆ ದೋಣಿ ಹುಟ್ಟಾಕೋರು ದೊಡ್ಡವ್ರು ಇರ್ತಾರ, ಹಂಗಾರ ಮಾಡ್ಕೇಸಿಂದ ಮುಂದೆ ದೊಪ್ತಿರ್ತಾರೆ. ದೋಣಿ ದಾಡತ ಹಚ್ಬೇಕಂತ ಹೇಳಿಂದ ದೊಡ್ಡವ್ರು ಇರ್ತಾರ. ಬಟ್ ಆ ಒಂದು ನಂಬಿಕೆ ಮೇಲೆ ನಾವು ಜೀವನ ಮಾಡ್ಕೊಂಡು ಹೊಂಟಿರ್ತೀವಿ. ಯಾಕಂತ ಕೇಳಿದ್ರೆ ನಾವು ಅಲ್ಲ ನಾವು ಅನ್ಸ್ಕೊಂಡಿರೋದಿಲ್ಲ, ಮೊದಲಿಂದ ಎಲ್ಲ ಅವನಂಶ ಮಂದಿ ನಿಮ್ಲಿಂದ ಹಿಡ್ಕೊಂಡು ಯಾರು ತಪ್ಪು ಮಾಡೋದಿಲ್ಲ. ಬಟ್ ಒಂದೇನದಪ್ಪ ಅಂತಂದ್ರೆ ಸ್ವಲ್ಪ ದುಡ್ಡಿನ ಅಡಚಣೆ ಇದ್ದಾಗ ಇಷ್ಟ ಕೊಡ್ಬೇಕಂತ ಟಾರ್ಗೆಟ್ ಮಾಡಿದ್ರೆ ಸ್ವಲ್ಪ ತೊಂದರೆ ಆಗ್ತದೆ. ಆದ್ರೂ ಸಹಿತಿಗೆ ಎಲ್ಲರೂ ಬಂದದಕ್ಕೆ ನನಗೂ ಖುಷಿ ಆಯ್ತು. ಪಾಪ ಒಂದು ಒಳ್ಳೆಯ ಒಂದು ಹಬ್ಬ ಮಾಡ್ತಾರೆ ಬಿಡಪ್ಪ ಗಣೇಶ ಕುಂದಿಸ್ಕೊಂಡು ಕೇಸಿಂದ ಅಂತಂದು ನಾನು ನೀವು ಕೇಳಿ ದುಡ್ಡನ್ನು ಕೊಟ್ಟಿನಿ. ಅದು ನನ್ನ ದುಡ್ಡಲ್ಲ, ನಿಮ್ಮದೇ ದುಡ್ಡು. ಅದು ನನ್ನ ದುಡ್ಡಲ್ಲ, ನಂದು ಅಂತ ಯಾವತ್ತಿಗೆ ಬರ್ಬಾರ್ದು. ನಾವು ಅಂತಕ್ಕಂತಿರ್ಬೇಕು. ದುಡ್ಡು ಅಂತ ನಾವು ಜಮ್ ಮಾಡ್ತೀವಿ. ದುಡ್ಡು ಅಂತ ಜಮ್ ಮಾಡ್ತೀವಿ. ಹಣ ಅಂತ ಅಂತೀವಿ ನಾವು. ಲಕ್ಷ ಗಳಿಸಿದ ಮೇಲೆ ಕೋಟಿ ಗಳಿಸ್ಬೇಕಂತೀವಿ. ಕೋಟಿ ಗಳಿಸುವ 4 ಕೋಟಿ ಗಳಿಸ್ಬೇಕಂತೀವಿ. 4 ಕೋಟಿ ತಂದು ಅದು ಲಾಟ್ನಾಗ ಇಡ್ತೀವಿ. ಬೀರ್ನಾಗ ಇಡ್ತೀವಿ. ಆ 4 ಕೋಟಿ ಹಣ ತಂದ ಕೇಸಿಂದ ಬೀರ್ನಾಗ ಇಡ್ತೀವಿ. ಆ 4 ಕೋಟಿ ಹಣ ಮಾಡಿದ್ರಾಗ ನಮ್ಮ ಮೆಣ ಬಿದ್ದು ಹೋಗ್ತದ. ಆ 4 ಕೋಟಿ ಹಣ ಮಾಡಿದ್ರೆ ನಮ್ಮ ಮೆಣ ಬೀಳ್ತದ. ನಮ್ಮ ಮೆಣ ಬಿದ್ದಾಗ ಹಣ ಬಂದ ಕೇಸ್ ಹೊರೋದಿಲ್ಲ. ನಮ್ಮ ಮೆಣ ಬಿದ್ದಾಗ 4 ಕೋಟಿ ಆ ಕಡೆ ಎಗಲು ಕೊಟ್ಟು 1 ಕೋಟಿ ಹೆಣ ಬಿದ್ದಾಗ ಹಣ ಒಯ್ದು ಪುಣ್ಯಗೆ ಹಾಕಿ ಮಣ್ಣು ಮಾಡೋದಲ್ಲ. ಅಲ್ಲಿ ಮಾನವರು 4 ಮಂದಿ ಮನುಷ್ಯರೇ ಬರಬೇಕು. 4 ಮಂದಿ ಮನುಷ್ಯರು ಬಂದು ಹೆಣ ಹೊತ್ತಾಗ ಮಾತ್ರ ನಾವೆಲ್ಲಿ ಸೇರ್ಬೇಕು ಅಲ್ಲಿ ಸೇರ್ತು. ಜನತೆ ಇಲ್ದಿರ್ತಕ್ಕಂಥ ಮನೆ ಅಲ್ಲೇ ಐತೆ. ಆಯ್ತಾ? ಹಂಗಾಗಿ ಕೇಸಿಂದ ಎಲ್ಲರೂ ಮಾನವೀಯತೆಯಿಂದ ನಾವು ಬೆರಿಬೇಕು. ಎಲ್ಲರೂ ಕಷ್ಟ ಸುಖ ಭಾಗಿಯಾಗಬೇಕು. ಎಲ್ಲರೂ ಹಣ ತಂಬರ ಕೇಸಿಂದ ನಾವು ಹೋಗ್ಬೇಕು. ಅಂದಾಗ ಮಾತ್ರ ನಮ್ಮಲ್ಲಿ ಯಾವುದೇ ಥರದ ಒಡಕಿರೋದಲ್ಲ. ನಮ್ಮದು ಒಂದು ಮನೆ, ಒಂದು ವಾರ್ಡ್ ಅಂದ್ರೆ ಒಂದು ಮನೆ ಇದ್ದಂಗೆ. ಸಮಸ್ಯೆ ಬರ್ತಾವ, ಅಡೆತಡೆಗಳು ಬರ್ತಾವ, ಒಳ್ಳೇದು ಬರ್ತದ, ಕೆಟ್ಟದ್ದು ಬರ್ತದ. ನಾವೆಲ್ಲರೂ ಸೇರ್ಕೊಂಡು ಕೇಸಿಂದ ಆ ಸಮಸ್ಯೆನ ಸೈಡ್ಗಿಟ್ಟು ಇಂಥ ಒಂದು ಹಬ್ಬ ಹರಿದಿನಗಳು ಬಂದಾಗ ಎಲ್ಲರೂ ಜೊತೆ ಗುಡ್ಕೊಂಡು ಕೇಸಿಂದ ನಾವು ಹಬ್ಬ ಹರಿದಿನಗಳು ಮಾಡಿದಾಗ ಮಾತ್ರ ನಾವು ವಾರ್ಡ್ ಶಾಂತಿ ಇರ್ತೈತೆ. ನಾವೆಲ್ಲರೂ ಅಣ್ಣ ತಮ್ಮರು ಅಕ್ಕ ತಂಗಿಯವರು ಆಗಿ ಹೋಗೋದಕ್ಕೆ ಒಂದು ನೆಲೆ ಸಿಗ್ತದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ, ನನಗೊಂದು ಏನು ವಾರ್ಡ್ನಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ನೀವೆಲ್ಲರೂ ಆಶೀರ್ವಾದ ಮಾಡಿದಾಗ ಈ ಒಂದು ದಾರಿ ಮಾಡ್ಬೇಕಂತ ನನಗೆ ಕನಸಾಗಿತ್ತು. 30-35 ವರ್ಷದಿಂದನೇ ಈ ದಾರಿ ಆಗಿದ್ದಿಲ್ಲ. ಯಾವಾಗಲೂ ಮಳೆ ಬಂದಾಗ ಕೆಸರಿನಾಗನೇ ಅಡ್ಡಾಡ್ಬೇಕು. ಕೆಸರಿನಾಗ ಕಾಲಿಟ್ಕೊಂಡು ಕೇಸಿಂದ ನಾವು ಓಣೆಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು. ಹಂಗಾಗಿ ಮೊದಲು ಈ ಕೆಲಸ ಮಾಡ್ಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಒಂದು 5 ಲಕ್ಷ ರೂಪಾಯಿ ನೀರಿನ ಕೆಲಸ ಇಂಪಾರ್ಟೆಂಟ್ ಇತ್ತು, ಅದನ್ನು ಮಾಡಿದ್ವಿ. 7 ಲಕ್ಷ ರೂಪಾಯಿ ದುಡ್ಡು ಇಟ್ಕೇಸಿಂದ ನಿಮ್ಮದೇ ಅದು ದುಡ್ಡು ಸಾರ್ವಜನಿಕರು ವಂಚಿಕ ರೂಪದಾಗ ಬಂದಿರತಕ್ಕಂಥ ದುಡ್ಡು ಅಲ್ಲಿ ಸರ್ಕಾರ ನಡೆಸ್ತಾರಂತ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೊಡೋದಲ್ಲ. ನಾನು ಕೌನ್ಸಿಲರ್ ಆಗಿನಂತ ನನ್ನ ಮಲ್ಲಿಂದ ದುಡ್ಡು ಕೊಡೋದಲ್ಲ. ನಿಮ್ಮ ಸಾರ್ವಜನಿಕರು ದುಡ್ಡಿದು ನಿಮ್ಮ ಸಲುವಾಗಿ ನಾನು ಈ ಒಂದು ರಸ್ತೆ ಮಾಡೀನಿ. ದಯವಿಟ್ಟು ಅದನ್ನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಬೇಕು. ಮುಂದಿನ ದಿವಸ
ಭಾಗದಾಗ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ನನಗೆ ಶಕ್ತಿ ಕೊಡು, ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ ಅಂತ ಹೇಳ್ಬಿಟ್ಟು ನನಗೇನು ಮಾತನಾಡಲು ಅವಕಾಶ ಮಾಡಿ ಕೊಟ್ಟಿರ್ತಾರೆ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ಕೇಸಿಂದ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.